ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಗಾಯಿ ಜೊತೆ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀವಿ. ನಾವು ಕೂಡ ಚೆನ್ನಾಗಿದ್ದೀವಿ. ಸೊ ಇವತ್ತು ಡೇ 1 ಇನ್ ಭದ್ರಾವತಿ ಫ್ಯಾಮಿಲಿ ಫಂಕ್ಷನ್ ಅಂತ ಹೇಳಿ ಬಂದಿದ್ವಲ್ಲ. ಸೊ ಫುಲ್ಲು ನಾನ್ ವೆಜ್ ಊಟ ರೆಡಿ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ. ಫುಲ್ ಮಕ್ಕಳೆಲ್ಲ ಬಂದಿದ್ದಾರೆ, ಮನೆ ಫುಲ್ಲು ಗಿಜಿ ಬಿಜಿ ಅಂತ ಇದೆ. ಸೊ ನೋಡೋಣ ಇವತ್ತಿನ ಡೇ ಹೇಗೋಗುತ್ತೆ ಅಂತ. ಆ್ಯಂಡ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಬೆಳಗ್ಗೆ ಎದ್ದಿದ ತಕ್ಷಣ ನೀರು ಹಿಡಿಯೋದೆಲ್ಲ ಈ ಕಡೆ ಟೈಮಿಗೆ ಕರೆಕ್ಟಾಗಿ ನೀರು ಬಿಡೋದು. ಸೊ ಹಾಗಾಗಿ ನೀರೆಲ್ಲ ಹಿಡಿದ್ಬಿಟ್ಟು ಬೆಳಗ್ಗೆ ಎದ್ದಿದ ತಕ್ಷಣ ಫಸ್ಟು ಮಾಡಿದ ಕೆಲಸನೇ ರಂಗೋಲಿ ಹಾಕೋದು. ರಂಗೋಲಿ ಎಲ್ಲ ಹಾಕೋಷ್ಟರಲ್ಲಿ ಎಲ್ಲರೂ ಬಂದರು. ನಾವು ಕೂಡ ಹೋಗಿ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಬಂದ್ವಿ. ಅಮ್ಮಂಗೆ ನೋಡಿ ಇಲ್ಲಿ ಅದು ಬೋಟಿ ಬರುತ್ತಲ್ಲ, ಅದನ್ನು ಕ್ಲೀನ್ ಮಾಡೋ ಕೆಲಸ ಕೊಟ್ಬಿಟ್ಟಿದ್ದಾರೆ. ಪಾಪ ಅಮ್ಮ ಮಾಡ್ಕೊಂಡು ಕೂತಿದ್ರು. ಇನ್ನೊಂದು ಕಡೆ ಅತ್ತೆ ಎಲ್ಲ ಅಜ್ಜಿ ಎಲ್ಲ ಬಂದಮೇಲೆ ಎಲ್ಲರೂ ಒಂದೊಂದೇ ಕೆಲಸ, ಈರುಳ್ಳಿ ಬಿಡಿಸೋದು, ಬೆಳ್ಳುಳ್ಳಿ ಬಿಡಿಸೋದು ಇರುತ್ತಲ್ಲ ಎಷ್ಟೊಂದು, ಅದನ್ನು ಮಾಡ್ತಾಯಿದ್ರು. ಆ್ಯಂಡ್ ಒಂದು ಕಡೆ ಎಲ್ಲರೂ ತಿಂಡಿ ತಿನ್ಕೊಳ್ಳೋರು ತಿಂಡಿ ತಿನ್ಕೊತಾ ಇದ್ರು. ನಾನು ತುಂಬ ವರ್ಷ ಆದಮೇಲೆ ತುರೆ ಮನೇಲಿ ಕಾಯಿ ತುರಿತಾ ಇದ್ದೆ. ಸೊ ಬುಜ್ಜಿ ಬೇಬಿ ಕುತ್ಕೊಂಡು ನಾನು ತುರ್ದಂಗೆ ಎತ್ಕೊಂಡು ಬಾಯಿಗೆ ಹಾಕ್ಕೊತಾ ಇದ್ದ. ಅದಾದಮೇಲೆ ನಮ್ಮ ಮಾವ ಕೂಡ ಬಂದರು. ಅವ್ರಿಗೆಲ್ಲರೂ ಕುತ್ಕೊಂಡು ಕಾಮಿಡಿ ಮಾಡ್ಕೊಂಡು ಮಾತಾಡ್ಕೊಂಡು ಇದ್ವಿ. ಸಖತ್ತಾಗಿತ್ತು ಮಾತ್ರ. ತುಂಬ ವರ್ಷ ಆದಮೇಲೆ ಎಲ್ಲರೂ ಈ ಥರ ಸೇರ್ತಾ ಇರೋದು. ಆ್ಯಂಡ್ ಅವರೆಲ್ಲ ಭದ್ರಾವತಿಯಲ್ಲಿ ಇರೋದ್ರಿಂದ ಎಲ್ಲ ಸೇರ್ಕೊತಾ ಇರ್ತಾರೆ. ಬಟ್ ನಾವೆಲ್ಲ ಹೋಗೋದು ತುಂಬ ಕಮ್ಮಿ. ಸೊ ಹಾಗಾಗಿ ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾಯಿದ್ದೆ. ಮಧ್ಯದಲ್ಲಿ ಈ ಥರ ಕೆಲಸ ಕೂಡ ಮಾಡ್ತಾಯಿದ್ದೆ. ಚಿಕನ್ ತೊಳಿಯೋಕ್ಕೆ ಬಿಟ್ಬಿಟ್ಟಿದ್ರು. ಸೊ ಎಲ್ಲ ತೊಳೆದ್ಬಿಟ್ಟು ವಿಡಿಯೋಸ್ ಎಲ್ಲ ಮಾಡ್ತಾ ಇರ್ತೀನಲ್ಲ, ನೋಡ್ತಾ ಇರ್ತಾರೆ. ಸೊ ಹಾಗಾಗಿ ಕಬಾಬಿಗೆ ನೀನೇ ಮಾಡು ಅಂತ ಹೇಳಿಬಿಟ್ಟು ಕೂರಿಸ್ಬಿಟ್ಟಿದ್ರ. ಆ್ಯಂಡ್ 3 kgಗೆ ಎಷ್ಟು ಹಾಕಬೇಕು ಅಂತ ಗೊತ್ತಾಗಿಲ್ಲ. ಸೊ ಕ್ವಾಂಟಿಟಿನ ನಮ್ಮ ಅತ್ತೆ ಹತ್ರ ಎಲ್ಲ ಕೇಳಿಕೊಂಡು ನನ್ನ ಪಾಡಿಗೆ ನಾನೆಲ್ಲ ಕಲಸಿ ಇಡ್ತಾ ಇದ್ದೆ. ಸೊ ಇನ್ನೊಂದು ಕಡೆ ಅವ್ರವ್ರ ಕೆಲಸಗಳಿರುತ್ತಲ್ಲ, ರುಬ್ಬೋದು, ಬಿಡಿಸೋದು, ಒಗ್ಗರಣೆ ಹಾಕೋದು, ಆ ಥರದ್ದೆಲ್ಲ ಕೆಲಸಗಳನ್ನೂ ಒಬ್ಬೊಬ್ಬರು ಒಂದೊಂದು ಮಾಡ್ಕೊಂಡು ನಿಂತಿದ್ರು. ಆಮೇಲೆ ನಮ್ಮ ಅಜ್ಜಿ ಪಾಡಿಗೆ ನಮ್ಮ ಅಜ್ಜಿ ಕುತ್ಕೊಂಡಿದ್ರು. ನಾನಂತೂ ಹೋಗಿ ನಮ್ಮ ಅಜ್ಜಿ ಜೊತೆ ಫೋಟೋಸ್ ಎಲ್ಲ ಇಡ್ಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬೇಗ ಕೆಲಸ ಮಾಡ್ತಾ ಇದ್ದೆ. ಬಂದಾಗೆಲ್ಲ ಅದೇ ಕೆಲಸ ಮಾಡ್ತಾ ಇರ್ತೀನಿ. ನಾನು ಫೋಟೋಸ್ ಇಟ್ಕೋಬೇಕು, ನನಗೆ ಬೇಕು ಅಂತ ಎಲ್ಲರ ಜೊತೆ ಇಡ್ಸ್ಕೊತಾ ಇರ್ತೀನಿ. ನನಗದೊಂಥರ ಹುಚ್ಚು. ಆ್ಯಂಡ್ ಆಮೇಲೆ ಎಲ್ಲರ ಜೊತೆ ಮಾತಾಡಿಕೊಂಡು, ಇವರೇ ನಮ್ಮ ಅಜ್ಜಿ. ಎಷ್ಟು 12 ಮಕ್ಕಳು. ಇವಾಗ ಸದ್ಯಕ್ಕೆ 8 ಜನ ಇದ್ದಾರೆ. ಇವಾಗಲೂ ಎಷ್ಟು ಆಲ್ಮೋಸ್ಟ್ ಒಂದು 70-75 ಮೇಲೆ ಆಗಿದೆ ಇವರಿಗೆ. ಆದರೂ ಎಷ್ಟು ನೀಟಾಗಿ ಓಡಾಡ್ಕೊಂಡಿರ್ತಾರೆ ಅಂದರೆ, ಇವ್ರ ವಯಸ್ಸಿಗೆಲ್ಲ ನಾವು ಇರ್ತೀವೋ ಇಲ್ವೋ ನಮಗೆ ಗೊತ್ತಿಲ್ಲ. ಆ್ಯಂಡ್ ಇಲ್ಲಿ ನೋಡಿ, ಇದು ನಮ್ಮ ಮಕ್ಳ ಗ್ಯಾಂಗು. ಎಲ್ಲ ಹೆಂಗೆ ಕೂತಿದ್ದಾರೆ ಅಂತ. ಇನ್ನೂ ಒಂದು ಸ್ವಲ್ಪ ಜನ ಅಲ್ಲಿ ಇಲ್ಲಿ ಓಡೋಗ್ಬಿಟ್ಟವ್ರೆ. ಯಪ್ಪ, ಇವ್ರ ತರಲೆ ತುಂಟಾಟಗಳು ನೋಡೋದೇ ಏನೋ ಒಂಥರ ಚೆಂದ. ಎಲ್ಲರೂ ಗಲಾಟೆ ಮಾಡ್ತಿದ್ರು ಅಂತ ಹೇಳ್ಬಿಟ್ಟು ಸೌತೆಕಾಯಿನ ಹೆಚ್ಚಿಬಿಟ್ಟು ಎಲ್ಲರಿಗೂ ಉಪ್ಪು ಹಾಕಿ ಕೂಡಿಸ್ಬಿಟ್ಟಿದ್ವಿ. ಅಟ್ಲೀಸ್ಟ್ ಸುಮ್ಮನೆನಾದರೂ ತಿನ್ಕೊಂಡು ಕೂತಿರ್ತಾರೆ ಅಂದ್ಬಿಟ್ಟು. ಇಲ್ಲ ಅಂದರೆ ನಮಗೆ ಕೆಲಸ ಮಾಡೋಕ್ಕೆ ಬಿಡಲ್ಲ. ಸೊ ಹಾಗಾಗಿ ಈ ಥರ ಮಾಡೋದು. ಏನಾದರೂ ಒಂದು ಕೊಟ್ಟರೆ ಅವ್ರ ಪಾಡಿಗೆ ಅವ್ರು ತಿನ್ಕೊಂಡು ಕುತ್ಕೊಂಡ್ಬಿಡ್ತಾರೆ, ನಮ್ಮ ಕೆಲಸ ಆಗತ್ತೆ. ಚಿರು ಮತ್ತು ಬುಜ್ಜಿ ಬೇಬಿ ಇವು ಎಲ್ಲರೂ ಸಿಕ್ಕಿರೋದು ಫುಲ್ ಖುಷಿಯಾಗಿ ಮಕ್ಳ ಜೊತೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಆಟ ಆಡ್ಕೊಂಡಿದ್ರು. ಅವ್ನ ಮಾತೇ ನಿಲ್ಸಲ್ಲ, ಅವಳು ಮಾತೇ ಆಡಲ್ಲ. ಹೀಗೆ ಒಬ್ರನ್ನೊಬ್ಬರನ್ನ ಕಾಲು ಎಳ್ಕೊಂಡಿದ್ವಿ. ಇಲ್ಲಿ ನಮ್ಮ ಚಿರು ನೋಡಿ, ಮೊಬೈಲ್ ಕೊಡು ನಾನು ಗೇಮ್ ಆಡ್ತೀನಿ ಅಂತ. ಇವ್ನು ಯಾವಾಗಲೂ ಇದೆ, ಎಲ್ಲರೂ ಹೋದ್ರು ಇದೇ ಕೆಲಸ ಮಾಡ್ತಿರ್ತಾನೆ, ಮೊಬೈಲ್ ಬೇಕು ಅದು ಇದು ಅಂತ. ಬಟ್ ಬುಜ್ಜಿ ಬೇಬಿ ಹಂಗಲ್ಲ, ಯಾರಾದರೂ ಸಿಕ್ಕಿದ್ರೆ ಸಾಕು ಅವ್ರ ಮಕ್ಕಳ ಜೊತೆ ಆರಾಮಾಗಿ ಆಟ ಆಡ್ಕೊಂಡು ಇದ್ಬಿಡ್ತಾನೆ. ಆ್ಯಂಡ್ ಇಲ್ಲಿ ನಮ್ಮ ತಮ್ಮ ಮತ್ತು ನಮ್ಮ ಅತ್ತೆ ಸೇರಿಕೊಂಡು ಮಟನ್ ಸಾಂಬಾರ್ಗೇನೋ ಫ್ರೈ ಮಾಡ್ತಾಯಿದ್ರು. ಅದಾದಮೇಲೆ ಒಂದೊಂದೇ ಚಿಕನ್ ಸಾಂಬಾರಂತೆ, ಅದಂತೆ ಇದಂತೆ ಅಂತ ಎಲ್ಲ ರೆಡಿ ಮಾಡೋಕ್ಕೆ ಒಬ್ಬೊಬ್ಬರೇ ಒಂದೊಂದು ವಹಿಸ್ಬಿಟ್ಟಿದ್ವಾ. ಸೊ ಒಬ್ಬೊಬ್ಬರೇ ಒಂದೊಂದು ಮಾಡ್ತಾ ಇದ್ರು. ಆ್ಯಂಡ್ ಏನು ಮಾಡ್ತಾ ಇದ್ದಾರೆ ಕೇಳೋಣ ಬನ್ನಿ. ಸೊ ಇವಾಗ ನಮ್ಮ ಅತ್ತೆ ಇಲ್ಲೊಂದು ಕಡೆ ಏನೋ ಮಾಡ್ತಾರೆ, ಏನು ಮಾಡ್ತಾರೆ ಕೇಳೋಣ ಬನ್ನಿ. ಏನು ಮಾಡ್ತಿದ್ಯತ್ತೆ? ಚಿಕನ್ ಗೊಜ್ಜು. ಇಲ್ಲೋಡ್ರಿ, ಈ ಕಡೆ ಒಂದು ಕಡೆ ಚಿಕನ್ ಗೊಜ್ಜು ಬೈತೈತೆ. ಆಲ್ರೆಡಿ ಮಟನ್ ಸಾರು ಆಗೋಗ್ಬಿಟ್ಟೈತೆ. ಇವರಿಬ್ರು ಶೆಫು ನಮ್ಮ ಮನೇಲಿ ಏನೇ ಫಂಕ್ಷನ್ ಆದ್ರೂ. ಯಾಕಂದ್ರೆ ಅವರೇ ಶೆಫ್ ಅಲ್ಲ, ಅದಕ್ಕೆ ಅವ್ರನ್ನೇ ತೋರಿಸೋದು. ನಿಮ್ಮ ಮನೆ ಫಂಕ್ಷನ್ಗಾದ್ರೆ ಕರಿಬೇಡಿ, ನಾವು ಬಂದು ಮಾಡಲ್ಲ. ನಾನಂತೂ ಎಲ್ಲರ ಹತ್ರ ಹೋಗಿ ಮಧ್ಯದಲ್ಲಿ ಏನು ಮಾಡ್ತಾ ಇದ್ದೀರಾ ಹಾಗೆ ಹೇಗೆ ಅಂತ ಹೇಳ್ಬಿಟ್ಟು ವಿಡಿಯೋಸ್ ಮಾಡ್ತಾ ಇದ್ದೆ. ಎಲ್ಲರೂ ತುಂಬ ಸಪೋರ್ಟ್ ಮಾಡ್ತಾರೆ. ಫ್ಯಾಮಿಲಿ ಅಂತ ಬಂದಾಗ ಅದೊಂಥರ ಬಾಂಡಿಂಗ್ ಇರಲೇಬೇಕಲ್ಲ. ಸೊ ಹಾಗಾಗಿ ನಾನು ವೀಡಿಯೋಸ್ ಮಾಡೋದೆಲ್ಲ ಯಾರಿಗೂ ಏನೂ ಪ್ರಾಬ್ಲಮ್ ಇಲ್ಲ. ಸೊ ಎಲ್ಲರೂ ತುಂಬ ಚೆನ್ನಾಗಿ ನನಗೂ ಕೂಡ ಹೆಲ್ಪ್ ಮಾಡ್ತಾರೆ. ಆ್ಯಂಡ್ ನನಗೂ ಕೂಡ ಎಲ್ಲ ವೀಡಿಯೋಸ್ ಮಾಡಿಕೊಡ್ತಾರೆ. ಆ್ಯಂಡ್ ಬುಜ್ಜಿ ಬೇಬಿ ಯಾರು ಏನಾದರೂ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಆರಾಮಾಗಿ ಮಲ್ಕೊಂಡ್ಬಿಟ್ಟಿದ್ದ ಅವನಂತೂ. ಇವಾಗ ನಮ್ಮ ಅಜ್ಜಿ ಏನೋ ಮಾಡ್ತಿದ್ದಾರೆ, ಬನ್ನಿ ಏನು ಮಾಡ್ತಿದ್ದಾರೆ ಅಂತ ಕೇಳೋಣ. ನಮ್ಮ ಮನೆ ಹಳೆ ತಲೆ ಇದು. ಅಲ್ಲೋಡಜ್ಜಿ, ಏನು ಮಾಡ್ತಾ ಇದ್ದೀರಾ? ಏನು ಮಾಡ್ತಿದ್ಯಾ ಅಜ್ಜಿ? ಅವ್ರಿಗೇನು ಮಾತಾಡ್ಬೇಕಂತ ಗೊತ್ತಾಗ್ತಿಲ್ಲ. ಬೋಟಿ ಗೊಜ್ಜು ಮಾಡ್ತಾವ್ರೆ, ಎಲ್ಲ ರೆಡಿ ಮಾಡ್ತಾವ್ರೆ. ಒಂದು ಕಡೆ ಚಿಕನ್ನು, ಒಂದು ಕಡೆ ಮಟನ್ ರೆಡಿ ಆಗ್ತಾ ಇದೆ. ಸೊ ಬನ್ನಿ ಇನ್ನೊಂದು ಕಡೆ ಹೋಗಿ ಏನು ಮಾಡ್ತಾವ್ರೆ ಕೇಳೋಣ. ಹಾಂ ಆಯ್ತು, ಅದು ನಿಮ್ಮದು.
ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ನಮ್ಮ ಅಜ್ಜಿ ಕಾಫಿ ಮಾಡಿದ್ರು. ಸೊ ಅಜ್ಜಿ ಅಡುಗೆ ಎಲ್ಲ ತುಂಬ ಚೆನ್ನಾಗೇ ಮಾಡ್ತಾರೆ. ಬಟ್ ಅವ್ರಿಗೆ ಇವಾಗ ಖಾರ ಎಲ್ಲ ತಿನ್ನೋಕ್ಕಾಗಲ್ಲ. ಸೊ ನಾವು ತಿನ್ನೋ ಖಾರ ಕೂಡ ಅವ್ರು ತಿನ್ನಲ್ಲ. ಬಟ್ ಅವ್ರಿಗೆ ಸಪ್ರೇಟಾಗಿ ಮಾಡ್ಕೊತಾರೆ. ಸೊ ಹಾಗಾಗಿ ಇವಾಗ ನಮಗೆ ಎಲ್ಲರಿಗೂ ಕಾಫಿ ಮಾಡಿಕೊಟ್ಟಿದ್ರು. ನಾನು ಎಲ್ಲರಿಗೂ ಅಂದರೆ ಕಪ್ಪಲ್ಲೇ ಹಾಕಿ ಕೊಡ್ತಾ ಇದ್ದೆ. ಸೊ ಅವನಿಗೆ ವಿಡಿಯೋ ಮಾಡೋ ಅಂತ ಕೊಟ್ಟರೆ ಸ್ಟಾರ್ಟಿಂಗು ವಿಡಿಯೋ ಆಗಿಲ್ಲ ಅಂತ ಹೇಳ್ಬಿಟ್ಟು ವಾಪಸ್ ಇಸ್ಕೊಂಡು ಮತ್ತೆ ವಿಡಿಯೋ ಮಾಡ್ಕೊತಾ ಇದ್ವಿ. ಸೊ ಮಧ್ಯದಲ್ಲಿ ಈ ಥರ ಎಲ್ಲರೂ ಕಾಫಿ ಗಿಫಿ ಕುಡ್ಕೊಂಡು ಮತ್ತು ರಿಮೈನಿಂಗ್ ಏನೇನು ಕೆಲಸಗಳಿರುತ್ತಲ್ಲ ಅದನ್ನೆಲ್ಲ ಮಾಡ್ಕೊತಾ ಇದ್ವಿ. ಆ್ಯಂಡ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಅಡುಗೆ ಕೆಲಸ ಎಲ್ಲ ಮುಗ್ದಿತ್ತು. ಇನ್ನೇನು ಮುದ್ದೆ ಮತ್ತು ಸಾಂಬಾರು ಮಾಡೋದಂತ ಇತ್ತು ಅಷ್ಟೇ. ಆ್ಯಂಡ್ ನಮ್ಮ ಅತ್ತೆ ಚಿಕನ್ ಗೊಜ್ಜು ಮಾಡಿದರು, ಪೆಪ್ಪರ್ ಫ್ರೈ ಥರ ಸಖತ್ತಾಗಿತ್ತು. ಅದಿನ್ನೂ ಬೇಯೋಕ್ಕಿಂತ ಮುಂಚೆನೇ ನಾವೆಲ್ಲ ತಟ್ಟೆಲಿ ಹಾಕೊಂಡು ತಿಂದು ಖಾಲಿ ಮಾಡ್ತಾ ಇದ್ವಿ. ಅದಕ್ಕೆಲ್ಲ ಕುತ್ಕೊಂಡಿದ್ವಿ. ಸೊ ಇನ್ನೊಂದು ಸೈಡ್ ಮುದ್ದೆ ಎಲ್ಲ ಮಾಡಬೇಕಾಗಿತ್ತಲ್ಲ. ನನ್ನ ತಮ್ಮ ಇವತ್ತು ತುಂಬ ಕೆಲಸ ಮಾಡ್ತಾಯಿದ್ದ ಪಾಪ, ಎಲ್ಲರ ಜೊತೆ ಸೇರಿಕೊಂಡು ಅಡುಗೆ ಮಾಡೋಕ್ಕೆ ಹೆಲ್ಪ್ ಮಾಡಿಕೊಂಡು. ಆ್ಯಂಡ್ ಫೈನಲಿ ಅಡುಗೆ ಎಲ್ಲ ಆದಮೇಲೆ ಸೊ ಮಕ್ಕಳೆಲ್ಲ ತುಂಬ ಜನ ಇದ್ದರು. ಆಲ್ಮೋಸ್ಟ್ ತುಂಬ ಲೇಟಾಗಿ ಹೋಗ್ಬಿಟ್ಟಿತ್ತು, 3 o'clock ಮೇಲೆ ಆಗಿತ್ತು. ಸೊ ಹಾಗಾಗಿ ಎಲ್ಲರಿಗೂ ಫಸ್ಟ್ ಅವ್ರನ್ನ ಕೂರಿಸ್ಬಿಟ್ಟು ಆಮೇಲೆ ನಾವು ಕೂಡ ಕೂತ್ಕೊಂಡ್ವಿ. ಊಟ ಎಲ್ಲ ತುಂಬ ಚೆನ್ನಾಗಿತ್ತು. ಸೊ ಹೊಟ್ಟೆ ತುಂಬ ಊಟ ಎಲ್ಲ ಮಾಡಿಕೊಂಡು ಇನ್ನೇನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕಿತ್ತು ಅಷ್ಟೇ. ಸೊ ಹಾಗಾಗಿ ಎಲ್ಲ ಫನ್ ಮಾಡ್ಕೊಂಡು ಕೂತಿದ್ವಿ. ಆ್ಯಂಡ್ ನಮ್ಮೂರ ಕಡೆ ಎಲ್ಲ ಈ ಥರ ಐಸ್ ಕೆಂಡೆಗಳನ್ನ ಮಾರ್ಕೊಂಡು ಬರ್ತಾರೆ. ಮಕ್ಕಳೆಲ್ಲ ಇದ್ರು, ಕೊಡಿಸ್ಬಾರ್ದು ಅಂತ ನಾನು ಹೇಳ್ಬಿಟ್ಟು ಅವ್ರಿಗೆ ಆ ಕಡೆ ಹೋಗಿ ಅಂದರೆ ಅವ್ರು ಕೇಳಲೇ ಇಲ್ಲ, ಈ ಕಡೆ ಬಂದುಬಿಟ್ರು. ಆ್ಯಂಡ್ ಬಂದಿದ ತಕ್ಷಣ ಮಕ್ಕಳೆಲ್ಲ ನನಗೆ ಬೇಕು ಅಂತ ಕಿತ್ತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಹಸ್ಬೆಂಡ್ ಸರಿ ಎಲ್ಲರಿಗೂ ಈಸ್ಕೊಡು ಹೋಗ್ಲಿ ಅಂದ್ಬಿಟ್ಟು ಎಲ್ಲರಿಗೂ ಈಸ್ಕೊಟ್ವಿ. ದೊಡ್ಡವರೆಲ್ಲ ಅಷ್ಟೊಂದು ತಿಂದಿಲ್ಲ, ನಾವು ಅಂತೂ ಎಲ್ಲ ಚೆನ್ನಾಗಿ ಈಸ್ಕೊಂಡು ತಿಂದ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿ ಆಮೇಲೆ ನಮ್ಮ ದೊಡ್ಡಮ್ಮ ಎಲ್ಲರಿಗೂ ಅರಶಿನ ಕುಂಕುಮ ಕೊಡ್ತೀನಿ ಬನ್ನಿರಿ ಕುತ್ಕೊಳ್ರಿ ಅಂತ ಹೇಳಿದ್ರು. ಸೊ ಎಲ್ಲರೂ ಒಂದು ಕಡೆಯಿಂದ ಕುತ್ಕೊಂಡ್ವಿ, ಅರಶಿನ ಕುಂಕುಮ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು. ಆ್ಯಂಡ್ ನನ್ನ ತಂಗಿನೂ ಕೂಡ ಬಂದಿದ್ಲು ಬೆಂಗಳೂರಿಂದ, ಅವಳನ್ನು ನೋಡಿ ಖುಷಿ ಆಯಿತು. ಸೊ ಎಲ್ಲರಿಗೂ ಅವ್ರವ್ರ ಗಿಫ್ಟ್ ಅವ್ರವ್ರಿಗೆ ಕೊಡ್ತಾಯಿದ್ರು. ಅಜ್ಜಿ ದೊಡ್ಡೋರಲ್ವ, ಸೊ ಹಾಗಾಗಿ ಎಲ್ಲರಿಗೂ ಇಸ್ಕೊಂಡು ಕಾಲಿಗೆ ಬೀಳ್ತಾ ಇದ್ರೆ ಅಲ್ಲಿರೋ ಮಕ್ಕಳೆಲ್ಲ ಕ್ಲಾಪ್ಸ್ ಮಾಡ್ತಾಯಿದ್ರು. ಏನಕ್ಕೆ ಅಂತಲೇ ಗೊತ್ತಾಗಿಲ್ಲ. ಆಮೇಲಂತೂ ಸಿಕ್ಕಾಪಟ್ಟೆ ಫನ್ ಆಗಿತ್ತು ಅದು. ಆಮೇಲೆ ಎಲ್ಲರೂ ಫ್ಯಾಮಿಲಿ ಸೇರಿದ್ದಾರಲ್ಲ, ಸೊ ಗ್ರೂಪ್ ಫೋಟೋ ತೆಗೆಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಇಡಿಸಿ ಕೂರಿಸಿದ್ದೆ. ಬಿಕಾಸ್ ದೊಡ್ಡವ್ರನ್ನ ಹೆಂಗೋ ಕೂರಿಸ್ಕೋಬೋದು, ಬಟ್ ಈ ಮಕ್ಕಳನ್ನ ಕೂರಿಸೋದು ಸಿಕ್ಕಾಪಟ್ಟೆ ಕಷ್ಟ. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನಾವಂತೂ. ಅದಾದಮೇಲೆ ಅಮ್ಮ, ನಮಗೆ ಮಂಡೇ ಲೀವ್ ಇತ್ತು, ರಿಪಬ್ಲಿಕ್ ಡೇ ಇರೋದ್ರಿಂದ. ಬಟ್ ಅಮ್ಮ ಕೆಲ್ಸಕ್ಕೆ ಹೋಗಬೇಕು, ಇಲ್ಲ ನಾನು ಹೋಗ್ತೀನಿ ಅಂತ ಹೇಳಿದ್ರು. ಬಟ್ ಜೊತೇಲಿ ಬಂದು ಒಬ್ಬರೇ ಹೋಗ್ತಾ ಇದ್ದಾರೆ ಅಂತ ಬೇಜಾರಾಯಿತು. ಬಟ್ ಏನು ಮಾಡೋಕ್ಕಾಗಲ್ಲ, ಅವ್ರ ಕೆಲಸ ಇದೆ, ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅವರು ಹೋದರು. ಅವರೆಲ್ಲ ಹೋದ್ಮೇಲೆ ಯಾರೋ ಮನೆಗೆ ಕಡಲೆಕಾಯಿ ಗಿಡ ತೊಗೊಂಡು ಬಂದು ಕೊಟ್ಟಿದ್ರು ನಮ್ಮ ದೊಡ್ಡಮ್ಮಗೆ. ಅವ್ರಿಗೆ ಬಿಟ್ಬಿಟ್ಟು ನಾವೇ ಎಲ್ಲ ಕಿತ್ಕೊಂಡು ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನನಗೆ ಪರ್ಸ್ನಲಿ ಕಡಲೆಕಾಯಿ ಗಿಡ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ನೀವು ಎಷ್ಟಾದರೂ ಕೊಡ್ರಿ, KG ಗಟ್ಟಲೆ ಕೊಟ್ಟರು 10 ನಿಮಿಷದಲ್ಲಿ ತಿಂದು ಖಾಲಿ ಮಾಡ್ತೀನಿ. ಅದನ್ನೇ ಎಲ್ಲ ಮಾತಾಡ್ತಾಯಿದ್ರು, ಇವಳು ಏನು ಹಿಂಗೆ ತಿಂತಾ ಇದ್ದಾಳೆ ಇವಳು ಅಂತ. ಆ್ಯಂಡ್ ಅವ್ರಿಗೂ ಗೊತ್ತು ನನಗೆ ಅದು ತುಂಬ ಇಷ್ಟ ಅಂತ ಹೇಳ್ಬಿಟ್ಟು. ಅದಾದಮೇಲೆ ಎಲ್ಲ ಅವ್ರವ್ರ ಪಾಡಿಗೆ ಅವ್ರವ್ರ ಮನೆಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ರಾ. ಸೊ ನಾವು ಕೂಡ ನಮ್ಮ ಅತ್ತೆ ಮನೆಗೆ ಎಲ್ಲರ ಮನೆಗೂ ಹೋಗಿ ಒಂದ್ಸಲಿ ನೋಡ್ಕೊಂಡು ಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ಫಸ್ಟು ನಾವು ನಮ್ಮ ದೊಡ್ಡತ್ತೆ ಅಂದರೆ ರಾಧತ್ತೆ ಮನೆಗೆ ಬಂದ್ವಿ. ಅಲ್ಲಿ ಮಕ್ಕಳೆಲ್ಲ ಆಟ ಆಡ್ಕೊಂಡಿದ್ರು, ನಾವು ಕೂಡ ಸುಮ್ಮನೆ ಇದ್ವಿ. ಅಲ್ಲಿ ಸ್ವಲ್ಪ ಹೊತ್ತು ಇದ್ಬಿಟ್ಟು ಕಾಫಿ ಕೊಟ್ಟರು, ಕುಡ್ಕೊಂಡು ನೆಕ್ಸ್ಟು ನಾವು ನಮ್ಮ ಲಾಸ್ಟ್ ಅತ್ತೆ ಸೌಮ್ಯ ಅತ್ತೆ ಇದ್ದಾರೆ, ಅವ್ರ ಮನೆಗೆ ಬಂದ್ವಾ. ಅಲ್ಲೂ ಕೂಡ ಕಾಫಿ, ಟೀ, ಸ್ನ್ಯಾಕ್ಸ್ ಎಲ್ಲ ಕೊಟ್ಟರು. ಎಲ್ಲರ ಮನೇಲೂ ಹೋಗಿ ಕಾಫಿ ಕುಡಿದು ನಮಗಂತೂ ಸಾಕಾಗೋಯ್ತು ಅಂತಲೇ ಹೇಳ್ಬೋದು ಇವತ್ತು. ಸೊ ಅಲ್ಲಿ ಕಾಫಿ ಕುಡಿದ್ಬಿಟ್ಟು ಅಲ್ಲೂ ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡ್ತಾ ಇದ್ವಿ. ಆ್ಯಂಡ್ ಭದ್ರಾವತಿಲಿ ಎಕ್ಸಿಬಿಷನ್ ನಡೀತಾ ಇತ್ತು, ಬಟ್ ಹೋಗೋಕ್ಕೆ ಆಗಿಲ್ಲ. ನಮ್ಮ ಅಣ್ಣ ಕರ್ಕೊಂಡೇ ಹೋಗಿಲ್ಲ, ನಮ್ಮ ಹಸ್ಬೆಂಡ್ ಕರ್ಕೊಂಡು ಹೋಗ್ತೀನಿ ಅಂದರೂ ಬಿಟ್ಟಿಲ್ಲ. ಅದಾದಮೇಲೆ ಹೋಗಿ ರೆಸ್ಟ್ ಮಾಡಿದ್ವಿ. ಆ್ಯಂಡ್ ಇದು ನೆಕ್ಸ್ಟ್ ಡೇ ಮತ್ತೆ ವಾಪಸ್ ಇವತ್ತು ಬೆಂಗಳೂರಿಗೆ ಬರಬೇಕಾಗಿತ್ತು. ಸೊ ಹಾಗಾಗಿ ಬೆಳಗ್ಗೆನೇ ನಮ್ಮ ದೊಡ್ಡಮ್ಮ ನಮಗೋಸ್ಕರ ಇಲ್ಲಿ ಬಳಿಯೋ ಅಕ್ಕಿ ರೊಟ್ಟಿ ಬರುತ್ತಲ್ಲ ಅದನ್ನು ಮಾಡಿದರು. ಸಕ್ಕತ್ತಾಗಿತ್ತು ಟೇಸ್ಟ್ ಮಾತ್ರ. ತಿನ್ಕೊಂಡು ಇನ್ನೊಂದು ಮಾವನ ಮನೆಗೆ ಹೋಗಬೇಕಾಗಿತ್ತು, ಅವರು ಅದಕ್ಕೋಸ್ಕರ ಅಲ್ಲಿ ಹೋಗ್ತಾ ಇದ್ದೀವಿ ನಾವಿಲ್ಲಿ. ಸೊ ಭದ್ರಾವತಿ ನೋಡಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ನೆಕ್ಸ್ಟ್ ಟೈಮ್ ಹೋದಾಗ ನಾನು ತುಂಬ ವೀಡಿಯೋಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ರಜಾ ಸಿಕ್ಕಿದಾಗ ಹೋಗ್ತೀನಿ. ಆ್ಯಂಡ್ ಇವಾಗ ಬಂದಿರೋದು ನಾವು ನಮ್ಮ ಅಜ್ಜಿ ಮನೆಗೆ. ಈ ಮನೇಲಿ ನಮಗಂತೂ ಎಷ್ಟು ಮೆಮೊರೀಸ್ ಇದೆ ಅಂದರೆ ಸಿಕ್ಕಾಪಟ್ಟೆ ಮೆಮೊರೀಸ್ ಇದೆ. ಅದನ್ನೆಲ್ಲ ಮತ್ತೆ ರೀಕಲೆಕ್ಟ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ಆ್ಯಂಡ್ ನನ್ನ ತಮ್ಮನ ಹೆಂಡ್ತಿ ಫಸ್ಟ್ ಟೈಮ್ ಬರ್ತಾ ಇರೋದು ಇಲ್ಲಿಗೆ. ಸೊ ತುಂಬ ದಿನ ಆದಮೇಲೆ ಬರ್ತಾ ಇದ್ದೀವಲ್ಲ, ಸೊ ಎಲ್ಲ ನೋಡ್ತಾ ಇದ್ವಿ. ಆ್ಯಂಡ್ ತುಂಬ ಚೇಂಜಸ್ ಕೂಡ ಆಗಿದೆ. ತುಂಬ ವರ್ಷಗಳೇ ಆಯಿತು ನಾವಿಲ್ಲೆಲ್ಲ ಬಂದುಬಿಟ್ಟು. ಆ್ಯಂಡ್ ನಾವು ಕೂಡ ಎಲ್ಲ ಅಲ್ಲಿ ಹೇಳ್ತಾ ಇದ್ವಿ, ನಮ್ಮ ಹಸ್ಬೆಂಡ್ ಬಂದಿದ್ರಲ್ಲ ಅವರು ಫಸ್ಟ್ ಟೈಮ್ ನೋಡ್ತಾ ಇರೋದು, ಒಳಗೆಲ್ಲ ಹೋಗ್ತಾ ಇದ್ದಿದ್ದಿಲ್ಲ ನಾವು ಅದಕ್ಕೆ. ಆ್ಯಂಡ್ ತುಂಬ ಮೆಮೊರೀಸ್ ಇದೆ ಇಲ್ಲಿ. ಹಬ್ಬಕ್ಕೆಲ್ಲ ನಮ್ಮ ಅಜ್ಜಿ ನನ್ನ ಊರಿಂದ ಕರ್ಕೊಂಡು ಬಂದು ಇಲ್ಲೇ ಇಟ್ಕೊಳ್ಳೋರು. ಸೊ ಅದನ್ನೆಲ್ಲ ಹೇಳ್ತಾ ಇದ್ದೆ ಹಬ್ಬ ಬಂದಾಗೆಲ್ಲ. ಅವಾಗಲಿಂದ ತುಂಬ ವರ್ಷಗಳಿಂದನೂ ಇಷ್ಟೇ ಚಿಕ್ಕದಾಗಿರೋದು. ನಮ್ಮ ಮಾವ, ನಮ್ಮ ಅಮ್ಮಂದ್ರೆಲ್ಲರೂ ಇಲ್ಲೇ ಬೆಳೆದಿರೋದು. ಸೊ ಅದೊಂಥರ ಮೆಮೊರೀಸು, ಅವ್ರು ಹುಟ್ಟಿ ಬೆಳೆದಿದ್ದ ಮನೆ ಅಲ್ವಾ, ಹಾಗಾಗಿ. ಆ್ಯಂಡ್ ಅಡುಗೆ ಮನೆ ಫಸ್ಟು ಅಲ್ಲಿತ್ತು. ಆ್ಯಂಡ್ ನಮ್ಮ ತಾತ ನೋಡಿ
ತುಂಬ ವರ್ಷಗಳೇ ಆಯಿತು ಅವರು ತೀರ್ಕೊಂಡು. ಇದು ಅಟ್ಟ, ಆ ಅಟ್ಟದ ಮೇಲೆ ನಾನು ಎಷ್ಟು ಸಲ ಹತ್ತಿದ್ದೀನೋ ಗೊತ್ತಿಲ್ಲ. ನಮ್ಮ ಅಜ್ಜಿ ಏನಾದರೂ ಎಕ್ಸ್ಟ್ರಾ ವಸ್ತುಗಳನ್ನ ಅಲ್ಲೇ ಇಟ್ಟಿರ್ತಾರೆ. ಹಬ್ಬದ ಟೈಮಲ್ಲಿ ಅದನ್ನೆಲ್ಲ ಇಳಿಸ್ಕೋಬೇಕು ಅಂದರೆ ಏಣಿ ಹಾಕ್ಬಿಟ್ಟು ನನ್ನೇ ಹತ್ತಿಸೋರು. ಸಕ್ಕತ್ತಾಗಿರೋದು. ಅದನ್ನೆಲ್ಲ ಇವಾಗ ನೆನೆಸ್ಕೊತಾ ಇದ್ದೆ ನಾನು. ತುಂಬ ಚೆನ್ನಾಗಿತ್ತು ಆ ಹಳೇ ಕಾಲ. ಅಂಡ್ ಕೆಲವೊಂದು ಫೋಟೋಸ್ ಎಲ್ಲ ಇತ್ತು. ಸೊ ಅದನ್ನೆಲ್ಲ ನೋಡ್ತಾ ಇದ್ವಿ. ಇದೊಂದು ಡೆಮಾಲಿಷ್ ಮಾಡ್ತೀವಿ ಈ ಮನೇನ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಅದಕ್ಕಿಂತ ಮುಂಚೆ ನೋಡ್ಕೊಂಬಿಡೋಣ ಅಂತ ಹೇಳಿ ನೋಡಿಕೊಂಡು ಅಲ್ಲಿಂದ ನಾವು ನಮ್ಮ 3ನೇ ಅಂದರೆ 2ನೇ ಮಾವನ ಮನೆಗೆ ಬಂದ್ವಿ, ನಮ್ಮ ಅತ್ತೆಯವ್ರ ಮನೆಗೆ. ಅಲ್ಲೂ ಕೂಡ ಹೋದ್ವಾ. ನಮ್ಮ ಹಸ್ಬೆಂಡಿಗೆ ತಲೆ ನೋವ್ತಾ ಇತ್ತು ಅಂದ್ಬಿಟ್ಟು ಅವರೇನೋ ಮಾಡ್ಕೊಂಡು ಕೂತಿದ್ರು. ಸೊ ಅಲ್ಲೂ ಕೂಡ ಮಾತಾಡಿಸ್ಕೊಂಡು ನೆಕ್ಸ್ಟ್ ನಾವು ಬ್ಯಾಂಗ್ಳೂರ್ ಕಡೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಆನ್ ದ ವೇ ಹೋಗ್ತಾ ಇದ್ದು ನಮ್ಮ ಊರಿನ ಭದ್ರಾ ಡ್ಯಾಮ್ ಅಂದರೆ ಲಕ್ಕೊಳ್ಳಿ ಡ್ಯಾಮ್ ಅಂತಲೂ ಕೂಡ ಕರೀತಾರೆ. ಫೇಮಸ್ ನಮ್ಮೂರಲ್ಲಿ. ಲೈಟಾಗೆ ನೀರು ಕೂಡ ಓಪನ್ ಮಾಡಿ ಬಿಟ್ಟಿರ್ತಾರೆ. ಮಳೆಗಾಲದಲ್ಲಿ ತುಂಬ ಜೋರಾಗಿ ಬಿಡ್ತಾರೆ. ಸಖತ್ತಾಗಿರುತ್ತೆ ನೋಡೋಕ್ಕೆ. ಅದು ಒಂದು ವೈಬೇ ಒಂಥರ ಚೆನ್ನಾಗಿರುತ್ತೆ. ಹಂಗೆ ಆನ್ ದ ವೇ ಹೋಗ್ತಾ ಅದನ್ನು ನೋಡಿಕೊಂಡು ಹೊರಟ್ವಿ ನಾವು. ವೆದರ್ ಮಾತ್ರ ಎಷ್ಟು ಸಖತ್ತಾಗಿತ್ತು ಅಂದರೆ, ಇನ್ನೊಂದು ಏನಂದರೆ ನಮ್ಮೂರ ಕಡೆ ಎಲ್ಲ ಜಾಸ್ತಿ ಅಡಿಕೆ ಮರ ಮತ್ತು ತೆಂಗಿನ ಮರ ಎಲ್ಲ ಜಾಸ್ತಿ ಬೆಳೀತಾರೆ. ಅದನ್ನು ನೋಡೋಕ್ಕೆ ಏನೋ ಒಂಥರ ಚೆಂದ. ಸೊ ಆನ್ ದ ವೇ ಹೋಗ್ತಾ ಬರ್ತಾ ಅಲ್ಲಿ ಇಲ್ಲಿ ನಿಲ್ಲಿಸ್ಕೊಂಡು ಊಟ ಗೀಟ ಎಲ್ಲ ಮಾಡಿಕೊಂಡು ಬೆಂಗಳೂರಿಗೆ ಬರೋಷ್ಟೊತ್ತಿಗೆ ನೈಟೇ ಆಗೋಯ್ತು. ಸೊ ನಾವು ಬೆಂಗಳೂರು ಇನ್ನೇನು ನಮ್ಮೂರು ರೀಚ್ ಆಗೋ ಟೈಮಲ್ಲಿ ಮಳೆ ಕೂಡ ಸ್ಟಾರ್ಟ್ ಆಯಿತು. ಸೊ ನೋಡಿ ಲೈಟಾಗಿ ಮಳೆ ಕೂಡ ಬರ್ತಾ ಇತ್ತು. ಇದು ಮಂಡೇ ಮಳೆ ಬರ್ತಾ ಇದ್ದಿದ್ದು. ನಿಮ್ಮೂರ ಕಡೆನೂ ಬಂತ ಹೇಳ್ಬಿಟ್ಟು ಅಂತ ನಮಗೆ ಕಮೆಂಟ್ ಮಾಡಿ. ಸೊ ಅದಾದಮೇಲೆ ಸಿಕ್ಕಾಪಟ್ಟೆ ಸುಸ್ತಾಗೋಗಿತ್ತಾ. ನನ್ನ ತಮ್ಮನ ಹೆಂಡತಿ ಎಲ್ಲರೂ ಅವ್ರವ್ರ ಮನೇಲಿ ಇಳಿಸ್ಬಿಟ್ಟು ಅಮ್ಮನ್ನ ಮಾತಾಡಿಸ್ಕೊಂಡು ನಾವು ಕೂಡ ಇವಾಗ ನಮ್ಮ ಮನೆ ಕಡೆ ಹೊರಟ್ವಿ. ಆ್ಯಂಡ್ ನೋಡಿದ್ರಲ್ಲ ನಮ್ಮ ಭದ್ರಾವತಿ ಜರ್ನಿ ಹೇಗಿತ್ತು ಅಂತ ಹೇಳ್ಬಿಟ್ಟು. ಈ ಜರ್ನಿ ನಿಮಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಆ್ಯಂಡ್ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್. ಬಾಯ್ ಬಾಯ್.